ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ದಿನ ಕನ್ನಡದ ಚಿನ್ನ 2025 ಪ್ರಶಸ್ತಿ ನೀಡಿದ್ದಾರೆ. ತುಂಬ ಸಂತೋಷ ಆಗಿದೆ ಮತ್ತು ಆಯ್ಕೆ ಮಾಡಿದ ಎಂಟೈರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಪ್ರಶಸ್ತಿ ಏನು ಕನ್ನಡದ ಮೇಲಿರುವ ಒಂದು ಪ್ರೀತಿ ಪ್ರೇಮ, ಅದರ ಜೊತೆಗೆ ಕನ್ನಡ ಭಾಷೆ ಉಳಿಸುವಂಥದ್ದು ಬೆಳೆಸುವಂಥದ್ರ ಬಗ್ಗೆ ಜವಾಬ್ದಾರಿನೂ ಕೂಡ ನಮ್ಮೆಲ್ಲರ ಮೇಲೆ ಹೆಚ್ಚಿಸ್ತಾ ಇದೆ. ಅದರ ಜೊತೆಗೆ ಸುಮಾರು 16 ಜನರಿಗೆ ಈ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಪ್ರತಿಯೊಬ್ಬರು ಕನ್ನಡ ನಾಡಲ್ಲಿ ಬಾಳ್ತಾ ಇರೋರು, ಜನಿಸಿದವರು ಪ್ರತಿಯೊಬ್ಬರು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ಭಾಷೆಯನ್ನು ಪ್ರೀತಿಸುವುದು, ಬೆಳೆಸುವುದು ಮತ್ತು ಉಳಿಸುವುದು, ಇದರ ಒಂದು ಏನು ಒಂದು ಸುಗಂಧ ಇದೆ ಅದನ್ನು ದೇಶದ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಹರಡಿಸುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ನಾವು ಮಾಡೋಣ ಅಂತ ಹೇಳುತ್ತಾ ನಾನು ಮಾಡಿದೆ. ಮೊಟ್ಟ ಮೊದಲಿಗೆ ಇವತ್ತಿನ ದಿನ ಏನಿತ್ತು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಶರಣಪ್ಪ ಅಡಗೆ ಸಾಹೇಬರವರಿಗೆ ಕನ್ನಡದ ಚಿನ್ನ ಪ್ರಶಸ್ತಿ ಬಂತು. ಸಾಹೇಬರವರಿಗೆ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ನನಗೂ ಕೂಡ ರಾಜ್ಯೋತ್ಸವ ಗೌರವ ಪುರಸ್ಕಾರ ಕೊಟ್ಟು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿರವರು ಪ್ರಶಸ್ತಿ ನೀಡಿದ್ದಾರೆ. ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಇದರ ಅಧ್ಯಕ್ಷರಾದಂತಹ ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಬಹಳ ಕ್ರಿಯಾಶೀಲತೆಯಿಂದ ಸಾಹಿತ್ಯ ಪರಿಷತ್ತನ್ನು ಜನರವರೆಗೂ, ಅಧಿಕಾರಿಗಳವರೆಗೂ, ಜನಸಾಮಾನ್ಯರಿಗೂ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಏನು ಪಡ್ತಿದ್ದಾರೆ. ಅವರ ಒಂದು ಕ್ರಿಯಾಶೀಲತೆ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಿ ಈ ಕ್ಷಣದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. ನನಗೆ ಅವರು ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಜೈಲಿಗೆ ಬಂದಿದ್ದರು, ವಿಜಯಕುಮಾರನ್ ಟೀಮ್ ಬಂದಿದ್ದರು, ಜಾನಪದ ಝೇಂಕಾರ ಅಂತ CS ಮಾಲಿ ಪಾಟೀಲ್ ಅವರು ಅದು ಎಲ್ಲರೂ ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಸೊ ಆ ಕಾರ್ಯಕ್ರಮದಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಜಾನಪದ ಸೊಗಡಿನ ಕಾರ್ಯಕ್ರಮ ಇತ್ತು. ಹಾಗೆಯೇ ನಮ್ಮ ರಮೇಶ್ ಜೋಶಿಯವರ ಗಾಯನ ಕೂಡ ಇತ್ತು ಆವತ್ತು. ಬಹಳ ನಮ್ಮ ಕಾರಾಗೃಹದ ಎಲ್ಲ ಬಂದಿಗಳು ಕೂಡ ತುಂಬ ಅದನ್ನು ಇಷ್ಟಪಟ್ಟರು. ಸೊ ಆ ಸಮಯದಲ್ಲಿ ನಮ್ಮ ಇಂಟ್ರ್ಯಾಕ್ಷನ್ ಆಗಿತ್ತು. ಸೊ ಇದೇ ರೀತಿಯಾಗಿ ನಮ್ಮ ಒಂದು ಎಲ್ಲೆಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಅಂಥೇಳಿ ಎಲ್ಲ ಚರ್ಚೆ ಮಾಡುವಾಗ ಆ ರೀತಿಯಾಗಿ ಪರಿಚಯ ಆಯಿತು. ಅದೇ ಪರಿಚಯ ಇಲ್ಲಿವರೆಗೂ ಕರ್ಕೊಂಬರ್ತು. ಇನ್ನು ಮುಂದೆ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನಾನು ನನ್ನದೇ ಆದ ವೈಯಕ್ತಿಕವಾಗಿ ಒಡನಾಟವನ್ನು ಇಟ್ಕೊಳ್ತೇನೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಸವಾಲಿನ ಒಂದು ಕೆಲಸ ಆಗಿತ್ತು. ಸೊ ನೀವೆಲ್ಲರೂ ನನ್ನನ್ನು ಗುರುತಿಸಿ ಈ ಒಂದು ಪ್ರೋತ್ಸಾಹ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ. ಸಾಹಿತ್ಯ ಪರಿಷತ್ ಕಲಬುರಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಸಿರಿನುಡಿ ಸಮಾರಂಭ ಇವತ್ತು ಆಯೋಜನೆ ಮಾಡಿದ್ದಾರೆ. ಮತ್ತು ರಾಜ್ಯೋತ್ಸವದ ಗೌರವ ಪುರಸ್ಕಾರವನ್ನು ಇವತ್ತು ಡಾಕ್ಟರ್ SD ಕಮಿಷನರ್ ಪೊಲೀಸ್ ಕಲಬುರಗಿ ಅವರಿಗೆ ಪ್ರದಾನ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಪ್ರತಿಯೊಬ್ಬರಿಗೆ, ಗಣ್ಯರು, ಸಾರ್ವಜನಿಕರು, ಪ್ರತಿಯೊಬ್ಬರಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರತಿಯೊಬ್ಬರಿಗೆ ನಾವು ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೆ ಹೆಮ್ಮೆ ಅನಿಸ್ತಾ ಇದೆ. ಹಿಂದಿನ ವರ್ಷ ನಾನು ಬರಲ್ಲ ಅಂದ್ರೇನು ಬಹಳ ಬಹಳ ಒತ್ತಡ ಹಾಕಿ ಬರಲೇಬೇಕು ಅಂತ ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಬಂದು ಕರ್ಕೊಂಡು ಬರಬೇಕಾಗಿತ್ತು, ಅಷ್ಟು ಸ್ಥಿತಿ ಇತ್ತು. ಅವರು ಅಷ್ಟು ಒತ್ತಡ ಹಾಕಿದಾಗ ನಾನು ಬಂದೆ. ಬಟ್ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬಹಳಷ್ಟು ಅಧಿಕಾರಿಗಳನ್ನವರು ನಮ್ಮ ಕರ್ನಾಟಕದಿಂದ ಸಿಲೆಕ್ಷನ್ ಸಹ ಆಗ್ತಾ ಇದೆ ಇತ್ತೀಚೆಗೆ. ಮತ್ತು ಇವತ್ತು ಪುರಸ್ಕಾರ ಪ್ರದಾನ ಮಾಡ್ತಾ ಇರೋದು ಯಾರಿಗೆ, ಅವ್ರನ್ನೂ ಒಂದು ರೀತಿ ಇನ್ಸ್ಪಿರೇಷನ್ ಇದ್ದಾರೆ. ಕಲಬುರಗಿದಿಂದನೇ ಬಂದಿರೋದು, ಬಹಳ ಒಂದು ಸಾಮಾನ್ಯ ಪರಿವಾರದಿಂದ ಬಂದು ಗ್ರಾಮದಿಂದ ಬಂದು ಅವರು ಒಬ್ಬ IPS ಆಫೀಸರ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ, ಎಸ್ಪೆಷಲಿ ನಾನು ಹಳ್ಳಿಗಳಲ್ಲಿ ಓಡಾಡುವಾಗ, ಸ್ಕೂಲ್ಸ್ಗೆ ಹೋದಾಗ ನಾನು ಕೇಳುವಾಗ ಏನು ಹೇಳ್ತಾರೆ, ಏನಾಗ್ತೀರಿ, ನಿಮ್ಮ ಗುರಿ ಏನಂದ್ರೆ ಪೊಲೀಸ್ ಅಂತಾನೆ ಹೇಳೋದು ಜಾಸ್ತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾಗಿ ಈ ರೀತಿ ಒಂದು ಪ್ರೋತ್ಸಾಹಕವಾಗಿ ಅವ್ರಿಗೇನು ಫಾರ್ ಹಿಮ್ ಆಲ್ಸೋ ಟು ಬಿ ವೆರಿ ಮೋಟಿವೇಶನಲ್. ಬಟ್ ಅವ್ರಿಗೆ ನೋಡಿ ಬಹಳಷ್ಟು ಮಂದಿ ಅವರು ಪ್ರೋತ್ಸಾಹಿತ ಆಗಿ ಅವರು ಸಹ ಅವರ ಗುರಿ ಏನಿದೆ ತಲುಪಕ್ಕೆ ಅವ್ರು ಮುಂದೆ ಬರ್ತಾರೆ ಮತ್ತು ಒಂದು ಪ್ರಗತಿಶೀಲ ಒಂದು ಪದವನ್ನು ಸಿಲೆಕ್ಟ್ ಮಾಡ್ತಾರೆ ಅಂತ ನನಗೆ ಒಂದು ಹೆಮ್ಮೆ ಇದೆ. ಈ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸಾಕಷ್ಟು ಅಧಿಕಾರಿಗಳು ಇದೆ. ಬೇರೆ ಜಿಲ್ಲೆಗಳಲ್ಲಿ ಬರೀ DC, CO, SP ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅಧಿಕಾರಿಗಳು ಇವೆ. ಆ್ಯಂಡ್ ನನಗೆ ಬಹಳ ಹೆಮ್ಮೆದು ವಿಷಯ, ನಾವೆಲ್ಲರೂ ಪರ್ಸನಲ್ ಆಗಿ ಬಹಳ ಒಳ್ಳೆ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜನರದ್ದು ಅದೇ ರೀತಿ ಸಹಕಾರ ಇದೆ, ಚುನಾಯಿತ ಪ್ರತಿನಿಧಿಗಳದ್ದು ಅಷ್ಟೇ ಸಹಕಾರ ಇದೆ. ಮತ್ತು ಎಲ್ಲ ಪ್ರತಿಯೊಂದು ಇಂಟ್ರೆಸ್ಟ್ ಗ್ರೂಪ್ದು ನಮ್ಮ ಜೊತೆ ಒಂದು ಸಹಕಾರ ಇದೆ. ಇಟ್ ಇಸ್ ಅ ವೆರಿ ಮೋಟಿವೇಟಿಂಗ್ ಪ್ಲೇಸ್ ಟು ಬಿ. ಯಾಕೆಂದರೆ
ಜನರು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಲಿದ್ದು ನಾವು ರೆಗ್ಯುಲರ್ ಕೆಲಸ ನಮ್ಗಂತ ಅನ್ಕೊಂಡು ಬಹಳ ಖುಷಿಯಿಂದ ನಾವು ಮಾಡ್ತೀವಿ. ಬಟ್ ಅದನ್ನು ಅವರು ಐಡೆಂಟಿಫೈ ಮಾಡಿ ಪ್ರೋತ್ಸಾಹಿಸಿ ಒಂದು ಪ್ರೋತ್ಸಾಹದ ಮಾತು ಕೊಡ್ತಾರೆ ಅಲ್ಲ, ನಿಜವಾಗ್ಲೂ ಬಹಳ ಒಂದು ಖುಷಿ ತರೋದು ಒಂದು ಸಂಗತಿ. 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ತಿಂಗಳ ಪರ್ಯಂತವಾಗಿ ಸಿರಿನುಡಿ ಸಂಭ್ರಮ 2025 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ವಿಶೇಷವಾಗಿ ಈ ಭಾಗದೊಳಗೆ ತಮ್ಮ ವೃತ್ತಿಯಲ್ಲಿ ಇದ್ದುಕೊಂಡೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕರನ್ನು ಗುರುತಿಸಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಗೌರವ ಪುರಸ್ಕಾರವನ್ನು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ವಿಶೇಷವಾಗಿ IAS ಮತ್ತು IPS ಅಧಿಕಾರಿಗಳಾಗಿಯೂ ಕೂಡ ಕನ್ನಡ ಕಟ್ಟುವ ಕಾಯಕವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಕನ್ನಡದ ಚಿನ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಪೊಲೀಸ್ ವೃತ್ತಿಯಲ್ಲಿ ಇದ್ದುಕೊಂಡು ಸಾಮಾಜಿಕ ಸೇವೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ SD ಅವರಿಗೆ ಕನ್ನಡದ ಚಿನ್ನ ಪ್ರಶಸ್ತಿ ಕೊಡೋದ್ರ ಮೂಲಕ ಮತ್ತಷ್ಟು ಕನ್ನಡವನ್ನು ಕಟ್ಟುವ ಕೆಲಸ ಮಾಡಲಿ ಎನ್ನುವ ಆಶಯ ಭಾವನೆ ಪರಿಷತ್ತು ಹೊಂದಿದೆ. ವಿಶೇಷವಾಗಿ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಪರಂಪರೆ ಇದೆ. ಇದನ್ನು ಮತ್ತಷ್ಟು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಪರಿಷತ್ತಿನ ಪ್ರತಿಯೊಬ್ಬರ ಪದಾಧಿಕಾರಿ ಹಾಗೂ ಈ ನೆಲದ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯೊಳಗೆ ಇವತ್ತು ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ವರ್ಷದ 365 ದಿವಸಗಳು ಸಹಿತ ಕನ್ನಡ ರಾಜ್ಯೋತ್ಸವ ಆಗಬೇಕೆನ್ನುವ ನಿಟ್ಟಿನೊಳಗೆ ಕನ್ನಡೋತ್ಸವವನ್ನು ನಿತ್ಯೋತ್ಸವದ ನಿಟ್ಟಿನೊಳಗೆ ಕನ್ನಡ ರಾಜ್ಯೋತ್ಸವವನ್ನು ಈ ಕನ್ನಡ ಭವನದ ಅಂಗಳದೊಳಗೆ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಭಾಗದ ಎಲ್ಲ ವರ್ಗದವರನ್ನ, ಎಲ್ಲ ಕಲಾವಿದರನ್ನು ಕನ್ನಡ ಭವನದ ಕಡೆ ಮುಖ ಮಾಡಿಸುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಆ ಮೂಲಕ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ ಆಗುವ ನಿಟ್ಟಿನೊಳಗೆ ಇಂಥ ಹಲವು ವೈವಿಧ್ಯವಾಗಿರ್ತಕ್ಕಂಥ ವಿಶಿಷ್ಟಮಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಾತೃಭಾಷಾಭಿಮಾನವನ್ನು, ಅದರ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸ್ತಕ್ಕಂಥ ಕೆಲಸ ಇಂಥ ಕಾರ್ಯಕ್ರಮಗಳ ಮೂಲಕ ಆಗ್ತಾ ಇದೆ. ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಈ ಭಾಗದ ಎಲ್ಲ ಕನ್ನಡಿಗರು ತನ್ನ ಮನ ಧನದಿಂದ ಸಮರ್ಪಣಾ ಭಾವದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿರುವ ಕಾರಣಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು ಇವತ್ತು ಇಮ್ಮಡಿಗೊಂಡು ಮತ್ತಷ್ಟು ಕೆಲಸವನ್ನು ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ನಮಗೆ ಮೂಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಜನರನ್ನ ಗೌರವಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಮಾನ ನಮ್ಮೆಲ್ಲರದಾಗಿದೆ. ಇಂಥೆಲ್ಲ ಕಾರ್ಯಕ್ರಮಗಳಿಗೆ ಕಲಬುರಗಿ ಜಿಲ್ಲೆಯ ಸಮಸ್ತ ಕನ್ನಡದ ಮನಸ್ಸುಗಳು ಇನ್ನೂ ಹೆಚ್ಚಿನ ರೀತಿಯೊಳಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸೆ ವ್ಯಕ್ತಪಡಿಸ್ತಾ ಇದ್ದೇನೆ. ಧನ್ಯವಾದ.